ಜನಮಾನದೊಳಗ ಉಗ್ರ ಹೋರಾಟ ಎಲ್ಲ ಹೆಣ್ಣು ಗಂಡು ದನ ಕರ ಟ್ರ್ಯಾಕ್ಟರ್ ಏನದ ಎಲ್ಲ ರಸ್ತೆ ಮೇಲೆ ಆ ವ್ಯವಸ್ಥೆಗೆ ಅವಕಾಶ ಕೊಡಲಾರ್ರಿ. ಇಲ್ಲಿ ಜನರ ತೀವ್ರತೆ ಹಾಕೊಳ್ರಿ. ಎಲ್ಲಿ ಕೆರೆಗಳು ತುಂಬಬೇಕಾಗಿತ್ತು ಅದು ಇಲ್ಲ. ಹೋದ ವರ್ಷದ್ದೇ ಇನ್ನ 800, ಈಗ ದ್ರಾಕ್ಷಿ ಬೆಳೆಗಾರದು ಇನ್ನ 3000 ಜನ ವರ್ಷದ ಪರಿಹಾರ. ಯಾರಿಗೆ 2000 ಕೊಟ್ಟ, 4000 ಕೊಟ್ಟ, 6000 ಕೊಟ್ಟ, 10000 ಕೊಟ್ಟ, ಹಿಂಗಾಗೈತಿ. ಅದು ಹಂಗಿಲ್ಲ. ಏನಿನ ದಿನಮಾನದೊಳಗೆ ಏನಾದರೂ ಅನಾಹುತ ಆದರೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೊಣೆಗಾರಿಕೆ ಅಂತೇಳಿ ಎಚ್ಚರಿಕೆ ಕೂಡ ಸರ್ಕಾರಕ್ಕೆ ನಾ ಕೊಡ್ಲಿಕ್ಕೆ ಇಚ್ಛಾ ಬರ್ತೀನಿ. ನನ್ನ ಹೆಸರು ಮಲ್ಲನಗೌಡ ಮಾದೇಗೌಡ ಪಾಟೀಲ್, ಭಾರತೀಯ ಕಿಸಾನ್ ಸಂಘದ ಉತ್ತರ ಪ್ರಾಂತದ ಉಪಾಧ್ಯಕ್ಷರು. ಎಷ್ಟು ಹೆಕ್ಟೇರ್ ಲಿಮಿಟ್ ಅದ ಅಷ್ಟು ಹಣ ತಕ್ಕ ಕೂಡ್ರಿ ಸರ್. ಒಂದು 2 ನಿಮಿಷ ಸರ್, ಒಂದು 2 ನಿಮಿಷ ಸ್ವಲ್ಪ ಘೋಷಣೆ ಆಗ್ರಿ ಸರ್. ಆಲಮಟ್ಟಿ ಅಣೆಕಟ್ಟು ಎತ್ತರ, ಅಣೆಕಟ್ಟಿನ ಎತ್ತರ, ರೇವಣಸಿದ್ದೇಶ್ವರ ಏತ ನೀರಾವರಿ 2ನೇ ಹಂತ, ರೇವಣಸಿದ್ದೇಶ್ವರ ಏತ ನೀರಾವರಿ ಹಂತ 2ನೇ ಹಂತ, ಗುತ್ತಿ ಬಸವಣ್ಣ ಚಿಮ್ಮಲಿಗಿ ಮುಳವಾಡಿ ಇಂಡಿ ಬ್ರಾಂಚ್ ಕೆನಾಲ್ಗಳು ಪೂರ್ಣಗೊಳಿಸಲೇಬೇಕು. ಜಿಡಗುಂದಿ ಶಾಖಾ ಕಾಲುವೆ ಉಪ ಕಾಲುವೆಗಳು ಆಗಲೇಬೇಕು. ಹುಳಿಯಾರ ಸಂಕರ್ಚಿ ಚೇತನ ಏತ ನೀರಾವರಿ ಸರಿಯಾಗಿ ಅನುಷ್ಠಾನ. ಡೋಣಿ ನದಿ ಹೂಳೆತ್ತುವುದು, ಮೆಕ್ಕೆಜೋಳ ತೊಗರಿ ಖರೀದಿ ಕೇಂದ್ರಗಳು, ಆನಂತರ ಇಂಡಿ ಲಿಂಬೆ ಬೆಳೆಗೆ MSP. ಭಾರತ್ ಮಾತಾ ಕಿ. ಈಗ ನಾವು ಎಲ್ಲ ತಾಲೂಕಿನಿಂದ ಬಂದಿದ್ದೀವಿ. ಅಧ್ಯಕ್ಷರೇ, ನೀವು ಯಾರು ತಗೊಂಡ್ರಿ ನಿಮ್ಮ ತಾಲೂಕಿನ ಪೂರ್ತಿ ಸಮಸ್ಯೆ ಬಂದು ಹೇಳಬೇಕು. ಮೊದಲ ಇಂಡಿ ಚರ್ಚಾಣ, ಆಮೇಲೆ ಬಾಗೇವಾಡಿ ತಾಲೂಕಿನಿಂದ ಅನಿಲ್ಗೌಡ ಪಾಟೀಲ್ ಅಂತ ಮಾತಾಡೋದು. ಆಯ್ತು 60-70 ಲಕ್ಷ ರೂಪಾಯಿ ಪ್ಲಸ್ ಬಡ್ಡಿ ಹಾಕಿ ಕೊಡ್ಬೇಕು ಅವ್ರು. ಮತ್ತು ಅದು 70-80 ಲಕ್ಷ ಆಗ್ಯದ. ನಾವು ಭಾಳ ಹಾಕದಂದ್ರೆ ನಾವೇನು ಮಾಡ್ಬೇಕು? ಅದಕ್ಕೆ 4 ಪಟ್ಟು ಕಾಯ್ದೆ ಅದಿಲ್ಲ. ಅವರು ಸರ್ಕಾರಿ ವಕೀಲ ಹೇಳ್ತಾರೆ, ತಾವೆಲ್ಲ ಶಾಂತಿ ಕೇಳಬೇಕು. ಆ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರು ಏನು ಉತ್ತರ ಕೊಡ್ತಾರೆ ಅವ್ರು ನೋಡ್ಕೊಳ್ಳೋಣ. ಆಮೇಲೆ ನಾವು ನೀವೆಲ್ಲ ಮುಂದಿನ ಚರ್ಚೆ ಮಾಡಿ ನಿರ್ಣಯ ಮಾಡೋಣ ಅಂತ ಮಾತನ್ನು ಹೇಳಬೇಕು. ಈಗ ಅವರಿಗೆ
ಕಿಸಾನ್ ಸಂಘದ ಪರವಾಗಿ ಅವರಿಗೆ ಹಾರ್ದಿಕ ಸ್ವಾಗತ ಬಯಸ್ತೇವೆ. ಸರ್ ನಮಸ್ಕಾರ. ವತಿಯಿಂದ ನಾವು ಎಲ್ಲರೂ ರೈತರು ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಿಂದ ಬಂದಿದ್ದೀವಿ. ನಿಮ್ಮ ಮುಖಾಂತರ ಶ್ರೀ ಸಿದ್ದರಾಮ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಆಲ್ಮಟ್ಟಿ ವಿಷಯ ಆನೆಕಟ್ಟು ಎತ್ತರ, ರೇವಣಸಿದ್ದೇಶ್ವರ ಫೇಸ್ 2, ದೋಣಿ ಹೂಳೆತ್ತುವುದು, ಕಬ್ಬಿನ ಬಾಕಿ ಬಿಡುಗಡೆ, ಮೆಕ್ಕೆಜೋಳ, ತೊಗರಿ ಕೇಂದ್ರ, ಲಿಂಬೆ ಅಭಿವೃದ್ಧಿ ಮಂಡಳಿ, ವಿವಿಧ ರೈತರ ಬೇಡಿಕೆಗಳ ಬಗ್ಗೆ. ಸನ್ಮಾನ್ಯರೇ, 2025-26 ಸಾಲಿನ ರೈತರ ಅತಿವೃಷ್ಟಿಯಿಂದ ತೀವ್ರ ನಂತರ ಸರ್ ಈಗ ಕೃಷಿ ಕೆವಿಕೆಗಳು ಇರ್ಬೋದು, ಯೂನಿವರ್ಸಿಟಿ, ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇರ್ಬೋದು, ಸಮರ್ಪಕವಾಗಿ ಅವರು ಬಂದಿದ್ದು ಜಿಲ್ಲಾಧಿಕಾರಿಗಳು ನಾವೊಂದು ಮನವಿ ಕೊಟ್ಟಿದ್ವಿ. ಅವರು ಎಲ್ಲ ಕೇಂದ್ರ ಸರ್ಕಾರಕ್ಕೆ ತಿಳಿಸ್ತೀನಿ ಅಂತೇಳಿ ಹೇಳಿದ್ದಾರೆ. ಅದರಂತೆ ತಾವು ಈ ಒಂದು ಕಾರ್ಯದಲ್ಲಿ ಕಾರ್ಯೋನ್ಮುಖ ಆಗಬೇಕಂತೇಳಿ ನಾನು ಈ ಮೂಲಕ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ನಾನು ಅತ್ಯಂತ ಕಳಕಳಿಯಿಂದ. ನಂತರ ಡೋನಿ ಸಲುವಾಗಿ ತಾವು ಮುತುವರ್ಜಿ ವಹಿಸಿ ಅಷ್ಟೆಲ್ಲ ಮಾಡಿದ್ದೀರಿ ಸರ್, ಅದರ ಬಗ್ಗೆನೂ. ಮುಳುಗಾಳಿಗೆ 40, ಡಿಸ್ಟ್ರಿಬ್ಯೂಟ್ರಿಗೆ 30, ಕಲಗಾಲಿಗಳಿಗೆ 25 ಹಿಂಗೆ ಮಾಡಿದ್ದಾರೆ. ಕೆಲವೊಂದು ಹಿಂದಿನ ಪೆಂಡಿಂಗ್ ಅದಾವೆ. ಒಟ್ಟು ಅವ್ನು ಪರಿಹಾರ ಕೊಡಬೇಕಂದ್ರೆ ಅದನ್ನ ನೀರು ನಮಗೆಲ್ಲ ನಮ್ಮ ಬಿಜಾಪುರ ಜಿಲ್ಲೆ ಕೆರೆಗೆ 2-3 ಟೀಮ್ಸ್ ಸಾಕಾಗ್ತದೆ. 3 ಟೀಮ್ಸ್ ನೆಗ್ಲಿಜಿಬಲ್. ಈಗ ಬಿಟ್ಟಂಗೆ ಹಂಗೆ ಅವು ಚಾಲೂ ಮಾಡಿ ಕಂಟಿನ್ಯೂ ನೀರು ಚಾಲೂ. ಮುಂದಿನ ದಿನಮಾನದೊಳಗೆ ಏನಾದರೂ ಅನಾಹುತ ಆದರೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಹೊಣೆಗಾರಿಕೆ ಅಂತೇಳಿ ಎಚ್ಚರಿಕೆ ಕೂಡ ಸರ್ಕಾರಕ್ಕೆ ನಾನು ಕೊಡ್ಲಿಕ್ಕೆ ಇಚ್ಛೆ ಬರ್ತೀನಿ. ನನ್ನ ಹೆಸರು ಮಲ್ಲನಗೌಡ ಮಾದೇಗೌಡ ಪಾಟೀಲ್, ಭಾರತೀಯ ಕಿಸಾನ್ ಸಂಘದ ಉತ್ತರ ಪ್ರಾಂತದ ಉಪಾಧ್ಯಕ್ಷರು. ಹಾಗೂ ಖರೀದಿ ಕೇಂದ್ರಗಳು ಬೇಗನೆ ಪ್ರಾರಂಭವಾಗದೇ ಇರುವುದರಿಂದ ಕಬ್ಬು ಕಟಾವು ಮಾಡಿದ ರೈತರಿಗೆ ನಿಗದಿತ ಸಮಯದಲ್ಲಿ ಹಣ ಪಾವತಿ ಮಾಡದೇ ಇರುವುದರಿಂದ ಹಾಗೂ ಲಿಂಬೆಗೆ ಸರಿಯಾದ ದರ ಇರದೇ ಇರುವುದರಿಂದ ತೀವ್ರ ಸಂಕಷ್ಟಕ್ಕೊಳಗಾಗಿ ರೈತರಿಗೆ ದಿಕ್ಕು ತೋಚದಂತಾಗಿದೆ. ಕಾರಣ ರೈತರ ಸಂಕಷ್ಟ ಪರಿಹರಿಸಲು ಈ ಕೆಳಗಿನ ವಿಷಯಗಳಿವೆ. ಆಲ್ಮಟ್ಟಿ ಆನೆಕಟ್ಟಿನ ಎತ್ತರ 524.256 ಮೀಟರ್ಗೆ ಎತ್ತರಿಸಲು ಮುಳುಗಡೆಯಾಗುವ ಸಂತ್ರಸ್ತರಿಗೆ ಪರಿಹಾರ ಕೊಡಲು ಸರ್ಕಾರ ಈ ಸಾಲಿನ ಮುಂಗಡ ಪತ್ರದಲ್ಲಿ ಹಣವನ್ನು ಮೀಸಲಿಡಲು ಕ್ರಮ ಕೈಗೊಳ್ಳಬೇಕು. ರೇವಣಸಿದ್ದೇಶ್ವರ ಏತ ನೀರಾವರಿ ಹಂತ 2 ಬಬಲೇಶ್ವರ, ಚಡ್ಚನ್ ಹಾಗೂ ವಿಜಾಪುರ ತಾಲೂಕು ನೀರಾವರಿ ವಂಚಿತ ಎಲ್ಲ ಹಳ್ಳಿಗಳಿಗೆ DPR ಹಾಗೂ ಎಸ್ಟಿಮೇಟ್ ಟೆಂಡರ್ ಕರೆಯಬೇಕು ಮತ್ತು ಅದಕ್ಕೆ ಬೇಕಾಗುವ ಹಣಕಾಸಿನ ವ್ಯವಸ್ಥೆ ಕಲ್ಪಿಸಬೇಕು. 3ನೇದ್ದು, ಗುತ್ತಿ ಬಸವಣ್ಣ ಚಿಮ್ಮಲ್ಗಿ ಮುಳವಾಡ್ ಇಂಡಿ ಬ್ರಾಂಚ್ ಕೆನಾಲ್ ಅಪೂರ್ಣವಾದ ಪುನಶ್ಚೇತನ ಕಾಮಗಾರಿಯನ್ನು ಪೂರ್ತಿಯಾಗಿ ಕ್ರಮ ಕೈಗೊಳ್ಳಲು. 4ನೇದು, ತಿರುಗುಂದಿ ಶಾಖಾ ಕಾಲುವೆ ಎಲ್ಲ ವಿತರಣಾ ಕಾಲುವೆಗಳು ಹಾಗೂ ಉಪ ಕಾಲುವೆಗಳು ಶೀಘ್ರ ಟೆಂಡರ್ ಕರೆದು ಕಾಮಗಾರಿ ಪೂರ್ತಿಗೊಳಿಸಬೇಕು. ಭೂಯಿಯಾರ್, ಸಂಕ್, ಅನಚಿ, ಚಡ್ಚನ್ ಏತ ನೀರಾವರಿ ಯೋಜನೆಗಳು ಸರಿಯಾಗಿ ಅನುಷ್ಠಾನಗೊಳ್ಳುವಂತೆ ಕ್ರಮ ಕೈಗೊಳ್ಳಬೇಕು. ಸಾಹೇಬರು ಬಂದ ಮೇಲೆ ಫಸ್ಟ್ ವಿಸಿಟ್ ಬೆಳಗ್ಗೆ 7 ಗಂಟೆಗೆ ಡೋನಿ ಬಂದು ವಿಸಿಟ್ ಮಾಡಿದ್ರು, ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ಅದು 6ನೇ ಪಾಯಿಂಟು. ಡೋನಿ ನದಿಯ ಹೂಳೆತ್ತಿ ರೈತರ ಜಮೀನಿನಲ್ಲಿ ಜಲಾನಯನ ಕಾರ್ಯಕ್ರಮ ಹಮ್ಮಿಕೊಂಡು ರೈತರ ಜಮೀನುಗಳನ್ನು ಸಂರಕ್ಷಿಸಿ ಈ ಡೋನಿ ನದಿಗೆ ಕೃಷ್ಣೆಯ ನೀರನ್ನು ಹರಿಸಲು ಕ್ರಮ ಕೈಗೊಳ್ಳುವುದು. 7ನೇದು, ಕಾರ್ಖಾನೆಗಳಿಗೆ ಕ್ರಮ. ಕಬ್ಬು ಪೂರೈಸಿದ ರೈತರುಗಳಿಗೆ ಖಾತೆಗೆ 15 ದಿನದಲ್ಲಿ ಹಣ ಪಾವತಿ ಮಾಡದೇ ಇರುವ ಕಾರ್ಖಾನೆಗಳಿಗೆ ನಿರ್ದೇಶನ ನೀಡಿ ರೈತರ ಖಾತೆಗಳಿಗೆ ಶೀಘ್ರ ಹಣ ಸಂದಾಯವಾಗುವಂತೆ ಕ್ರಮ ಕೈಗೊಳ್ಳಬೇಕು. ಸರ್, ವೆರಿ ಇಂಪಾರ್ಟೆಂಟ್ ಇವತ್ತಿನ ಬರ್ನಿಂಗ್ ಪಾಯಿಂಟ್ ಇದು. ಕೃಷಿ ತಾಂತ್ರಿಕ ಕಾಲೇಜುಗಳು ಸಮರ್ಪಕ ಯಾಂತ್ರೀಕರಣಕ್ಕೆ ಆದ್ಯತೆ ಕೊಡಲು ಹಾಗೂ ಮಣ್ಣು ಕಾಂಪ್ಯಾಕ್ಟ್ ಆಗದ ರೀತಿಯಲ್ಲಿ ಸಣ್ಣ ಸಣ್ಣ ಕಬ್ಬು ಕಟಾವು ಯಂತ್ರಗಳು ಆವಿಷ್ಕಾರಕ್ಕೆ ಪ್ರೋತ್ಸಾಹ ಮಾಡಬೇಕು ಮತ್ತು ಇನ್ನೂ ಸಾಕಷ್ಟು ಮೆಕನೈಜೇಷನ್ ಮಾಡಬೇಕು. ಅಂದರೆ ಈಗಿನ ಮೆಕನೈಜೇಷನ್ ಅಲ್ಲ, ಜಗತ್ತಿನಲ್ಲಿ ಏನದಾವ ಮುಂದುವರೆದ ದೇಶಗಳಲ್ಲಿ ಆ ರೀತಿ ಆವಿಷ್ಕಾರಗಳು ಮಾಡಬೇಕಂತೇಳಿ ವಿನಂತಿಯನ್ನು ಮಾಡಿಕೊಳ್ತೀವಿ.
ಮೆಕ್ಕೆಜೋಳ ಹಾಗೂ ತೊಗರಿ ಬೆಳೆಗಳಿಗೆ ಸಮರ್ಪಕ ಬೆಲೆ ಸಿಗುವಂತೆ ರಾಜ್ಯ ಸರ್ಕಾರ ಸಹಾಯಧನ ಘೋಷಿಸಿ ಸಮರ್ಪಕ ಖರೀದಿ ಕೇಂದ್ರಗಳನ್ನು ತಕ್ಷಣ ಪ್ರಾರಂಭಿಸಿ ರೈತರ ಉತ್ಪನ್ನಗಳನ್ನು ಖರೀದಿಸಬೇಕು ಮತ್ತು ಸರ್ಕಾರ ನಿಗದಿಪಡಿಸಿದ MSP ಬೆಲೆ ಕೆಳಗೆ APMCಯಲ್ಲಿ ಯಾರಾದರೂ ಬಿಡ್ ಮಾರಾಟ ಮಾಡಿದರೆ ಅಂತಹವರ ಯೋಗ್ಯ ಕ್ರಮ ಕೈಗೊಳ್ಳುವಂತೆ ಈ ಅಧಿವೇಶನದಲ್ಲಿ ಕಾನೂನನ್ನು ರೂಪಿಸಬೇಕು. ಇಂಡಿಯಲ್ಲಿ ಲಿಂಬೆ ಅಭಿವೃದ್ಧಿ ಬೋರ್ಡ್ ಮಾಡಿದ್ದು ಅದರ ಮೂಲಕ ಬೆಂಬಲ ಬೆಲೆಯನ್ನು ಸಹ ಸರ್ಕಾರ ಘೋಷಿಸಿ ಆವರ್ತ ನಿಧಿಯನ್ನು ಇಟ್ಟು ಲಿಂಬೆ ಬೆಳೆಯನ್ನು ಖರೀದಿಸಲು ಅನುಕೂಲ ಮಾಡಿಕೊಡಬೇಕು. ಜಿಲ್ಲೆಯಲ್ಲಿ ಹೊಸದಾಗಿ ಪ್ರಾರಂಭವಾದ 8 ತಾಲೂಕುಗಳಿಗೆ ರೈತರಿಗೆ ತೊಂದರೆಯಾಗದಂತೆ ಎಲ್ಲ ಕಚೇರಿಗಳಲ್ಲಿ ಆಯಾ ತಾಲೂಕುಗಳಲ್ಲಿಯೇ ಸ್ಥಾಪಿಸಬೇಕು. ಬಿಜಾಪುರ ಜಿಲ್ಲೆಯಲ್ಲಿ ದ್ರಾಕ್ಷಿ ಬೆಳೆಗಾರ ಹಿಂದಿನ ಸಾಲಿನ ವಿಮೆ ಹಣ ಇನ್ನೂ ಸಾವಿರಾರು ರೈತರಿಗೆ ಬಂದಿರುವುದಿಲ್ಲ. ಕಾರಣ ಶೀಘ್ರವಾಗಿ ಅವರಿಗೂ ಕೂಡ ವಿಮೆ ಸಿಗುವಂತೆ ಮಾಡಬೇಕು. ಈ ಮೇಲಿನ ವಿಷಯಗಳನ್ನು ಶೀಘ್ರವಾಗಿ ಸರ್ಕಾರದ ಗಮನ ಹರಿಸಿ ಈಡೇರಿಸಬೇಕೆಂದು ಹಕ್ಕೊತ್ತಾಯ ಮಾಡುತ್ತೇವೆ. ಸರಿಯಾಗಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುವುದು. ವಂದನೆಗಳೊಂದಿಗೆ. ಸರ್, ಈಗ ಸಾಕಷ್ಟು ಸಲ ಆಲ್ಮಟ್ಟಿ 524 ಮೀಟ್ರಿಗೆ ನೀರು ನಿಲ್ಲಿಸಬೇಕು. ರೈತರಿಗೆ, ಉತ್ತರ ಕರ್ನಾಟಕದ ಎಲ್ಲ ರೈತರಿಗೆ ನೀರಾವರಿ ಸಮರ್ಪಕವಾಗಿ ಮಾಡಬೇಕಂತೇಳಿ ಸಾಕಷ್ಟು ಸಲ ಕೇಳ್ಕೊಂಡಿದ್ದೀವಿ. ಅದರ ಬಗ್ಗೆ ಹೆಚ್ಚಿನ ಒತ್ತು ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತೀವಿ. ನಾವು ಇದಕ್ಕೆ ತಕ್ಕಂತೆ ಮಂತ್ರಿಗಳು MLAಗಳಿಗೆ ಅವ್ರಿಗೂ ಹೇಳ್ತಾ ಇದ್ದೀವಿ. ಮೊನ್ನೆ ತಾವು CM ಅವರು ಬಂದಾಗ ನಮಗೆ ಒಂದು 4 ಜನಕ್ಕೆ ಭೇಟಿ ಮಾಡೋಕ್ಕೆ ಕೊಟ್ಟಿದ್ರಿ. ಆ CM ನಮ್ಮ ಕಡೆ ನೋಡೋಕ್ಕೂ ಅವಾಗ ಟೈಮ್ ಇದ್ದಿದ್ದಿಲ್ಲ. ಹಾಗೆ ಹೋದವ ಅಲ್ಲೇ ನಿಂತೀವಿ ನಾವು 4 ತಾಸು 5 ತಾಸು ಅಲ್ಲೇ ಇದರೊಳಗೆ ಫೀಲ್ಡಿಗೆ ಬರ್ತಾ ಇಲ್ಲ. ಈ ವಿಷಯವನ್ನು ಮಾಜಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡಿದ್ದಾರೆ, ಬೆಳಗಾವಿಯಲ್ಲಿಯೂ ಎತ್ತಿದ್ದಾರೆ. ನಮ್ಮ ಒಬ್ಬರು ಮಂತ್ರಿಗಳೂ ಒಂದು ದ್ರಾಕ್ಷಿ ಬೆಳೆಗಾರ ಸಮಾವೇಶದಾಗೂ ಹೇಳಿದ್ದಾರೆ, ಈ ಒಂದು ಯೂನಿವರ್ಸಿಟಿಯವರು ಸರಿಯಾಗಿ ಈ ಒಂದು ಕಾರ್ಯವನ್ನು ಮಾಡಬೇಕು. ತಾಂತ್ರಿಕ ಈಗ ರಾಯಚೂರು ಇಂಜಿನಿಯರಿಂಗ್ ಕಾಲೇಜ್ ತಮ್ಮ ಪರಿಮಿತಿ ಬರುವುದಿಲ್ಲ, ಆದರೂ ರಾಯಚೂರು ಇಂಜಿನಿಯರಿಂಗ್ ಕಾಲೇಜ್ ಇದೆ ಸರ್. ಇವತ್ತು ನಾವು ಇಡೀ ಸೈಡ್ ಹೊಡಿತಾ ಇದ್ದೀವಿ. ಎಲ್ಲ ಕಬ್ಬು ಹೊಡಿತೀವಿ, ನಂತರ ಭತ್ತಕ್ಕೂ ಹೊಡಿತೀವಿ, ನಂತರ ಗೋಧಿಗೆ ಹೊಡಿತೀವಿ. ಎಲ್ಲ ಕ್ರಾಪಿಗೂ ಯಾವುದೇ ಇದ್ದರೂ ಇಡೀ ಸೈಡ್ ಅರ್ಬಿ ಸೈಡ್ ಹೊಡಿಲಾರ್ದ ನಾವು ಇವತ್ತು ಬೆಳೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಲೇಬರ್ ಕಾಸ್ಟ್ ಅದು ಆಗ್ತಾ ಇದೆ. ಅದಕ್ಕೆ ರಾಯಚೂರು ಇಂಜಿನಿಯರಿಂಗ್ ಕಾಲೇಜ್ ಹೊಸ ಆವಿಷ್ಕಾರಗಳು ಅದಾವೆ. ಈಗ ಸೆನ್ಸರ್ ಮೇಲೆ ಅದಾವೆ, ಬರ್ನ್ ಮಾಡ್ತಾರೆ, ಮೆಕನೈಜೇಷನ್ ಮಾಡ್ತಾರೆ, ಏನೂ ಮಾಡ್ತಾ ಇಲ್ಲ. ಅದನ್ನು ಬಂದರೆ ಮಾಡಬೇಕು, ಅವ್ರದ್ದೆಲ್ಲ ನೌಕರಿ ತೆಗೆದು ಒಗಿಬೇಕು, ಮನೆ ಕಳಿಸ್ಬೇಕು. ಇರ್ಲಿಕ್ಕಂದ್ರೆ ನಮಗೆ ಬೇಕಾದ ಇಕ್ವಿಪ್ಮೆಂಟ್ಗಳು ರೆಸ್ಟ್ ಆಫ್ ದಿ ವರ್ಲ್ಡ್ ಭಾಳ ಇದ್ದಾವೆ ಸರ್. ಭಾಳ ಒಂದು ಆ ಕ್ರಾಪ್ ಸೆಲೆಕ್ಟ್ ಮಾಡುತ್ತೆ, ಆ ಕ್ರಾಪನ್ನು ಬಿಡುತ್ತೆ, ಬೇರೆ ಕ್ರಾಪ್ ಯಾವುದಿರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ. ಆ ದೇಶಗಳೊಳಗೂ ಜಗತ್ತಿನಲ್ಲೆಲ್ಲ ಕೆಲಸ ನಡೀತಾ ಇದ್ದಾವೆ. ನಾನು ನನ್ನ ಪರಿಮಿತಿಯೊಳಗೆ ICRದೊಳಗೆ ದೆಹಲಿ ಮಟ್ಟದಲ್ಲಿ ನಾನು ಚರ್ಚೆ ಮಾಡಿದ್ದೀನಿ. ಆದರೂ ನಮ್ಮ ಇಂಜಿನಿಯರಿಂಗ್ ಕಾಲೇಜು ಇವು ಎಲ್ಲ ಏನದಾವೆ, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಧಾರವಾಡ ಇರ್ಬೋದು, ಈ ಇದನ್ನು ಪುನಶ್ಚೇತನ ಮಾಡ್ಬೇಕು ಸರ್. ಅದನ್ನು ಅಲ್ಲಿ ಸ್ವಲ್ಪ ರೆಸ್ಟ್ ಹಿಡಿದಾವೆ ಎಲ್ಲ ಯೂನಿವರ್ಸಿಟಿಗಳು ಸರ್. ನಂತರ ಇನ್ನೊಂದು ಅತಿ ಮುಖ್ಯವಾದ ದ್ರಾಕ್ಷಿ ಬೆಳೆಗಾರ ಒಂದು ವಿಷಯ ಅಂದರೆ, ಇವತ್ತು ಚೈನಾದ ಒಂದು ಕಳಪೆ ಮಟ್ಟದ ಒಣ ದ್ರಾಕ್ಷಿ ಅಫ್ಘಾನಿಸ್ತಾನ ಮೂಲಕ ಭಾರತ ದೇಶ ಎಂಟ್ರಿ ಮಾಡ್ತಾ ಇದೆ. ಸಾಂಗ್ಲಿಯಲ್ಲಿ ಕೆಲವೊಂದು ಜನ ವ್ಯಾಪಾರಸ್ಥರು ಅದನ್ನು ಇಂಪೋರ್ಟ್ ಮಾಡಿಕೊಂಡು ನಮ್ಮ ಮಾರುಕಟ್ಟೆಯಲ್ಲಿ, ಭಾರತ ದೇಶದ ಮಾರುಕಟ್ಟೆಯಲ್ಲಿ ಬರ್ತಾ ಇದೆ. ಯಾಕಂದ್ರೆ ಆ ಒಂದು ನಮ್ಮದು ಒಣ ದ್ರಾಕ್ಷಿ ಏನಿದೆ ಅದರಲ್ಲಿ ಬಿಜಾಪುರದ ಜಗತ್ತಿನಲ್ಲೇ ನಂಬರ್ 1 ಒಣ ದ್ರಾಕ್ಷಿ ಇದೆ ಭಾರತ ದೇಶದಲ್ಲಿ ಅನ್ನೋದಕ್ಕಿಂತ ಭಾರತ ದೇಶದ ಒಣ ದ್ರಾಕ್ಷಿ ಜಗತ್ತಿನಲ್ಲೇ ನಂಬರ್ 1 ಕ್ವಾಲಿಟಿ ಒಳಗಿದೆ. ನಂತರ ಈ ಎಲ್ಲ ಇದು ನೋಡಿ, ಇವತ್ತು ಒಂದು 2 ವರ್ಷ ಆಯಿತು, ಚೆನ್ನಾಗಿ ರೇಟ್ ಸಿಗ್ತಾ ಇದೆ, ರೈತರು ಖುಷಿಯಾಗಿದ್ದಾರೆ ಅಂದರೆ ಇಳುವರಿ ಅಷ್ಟು ಬಂದಿಲ್ಲ. ಏನೇ 2 ವರ್ಷ ಚೆನ್ನಾಗಿದ್ದಾರೆ. ನಾವು ಯಾವಾಗ ಚಲೋ ಇರ್ತೀವಿ ಚಲೋ ಅಂತ ಹೇಳ್ಬೇಕು, ಕೆಟ್ಟಿದ್ದಾಗ ತ್ರಾಸಿದ್ದಾಗ ತ್ರಾಸ ಅಂತ ಹೇಳ್ಕೊತೀವಿ ನಾವು. ಅದ್ರ ತಕ್ಕಂತೆ ಈಗ ಅದೇನು ಇಂಪೋರ್ಟ್ ಡ್ಯೂಟಿ ಹಾಕ್ತಾರೆ ಸರ್. ಈಗ ನಾವು ಮೊದಲೇ ಇಂಪೋರ್ಟ್ ಡ್ಯೂಟಿ ಮಾಡಿದ್ದೀವಿ, ಚೈನಾಕ್ಕೆ ಇಂಪೋರ್ಟ್ ಡ್ಯೂಟಿ ಇಲ್ಲ ಸರ್, ಅದು ಬೇರೆ ದೇಶಗಳಿಗಿದೆ. ಅದಕ್ಕೆ ಅದನ್ನು ಅಫ್ಘಾನಿಸ್ತಾನ್ ಥ್ರೂ ಅದು ಭಾರತ ದೇಶಕ್ಕೆ ನುಸುಳ್ತಾ ಇದೆ. ಅವರು ಅದನ್ನು ಅಂಡರ್ ವ್ಯಾಲ್ಯೂ ಮಾಡ್ತಾರೆ. ಈಗ ನಾವೇನು ಮಾಡಿದ್ದೀವಿ, ಹಿಂದಿನ ಅಗ್ರಿಕಲ್ಚರ್ ಮಿನಿಸ್ಟರ್ ಶರದ್ ಪವಾರ್ ಸಾಹೇಬರು ಎಲ್ಲರೂ ಇದ್ದರು. ಅವಾಗ ಅವ್ರಿಗೆ ವೇಟ್ ಬೇಸ್ ಮೇಲೆ ಮಾಡಿದ್ದೀವಿ. ವೇಟ್ ಮೇಲೆ 100 ರೂಪಾಯಿ ಹಾಕಬೇಕು,
ಅಂದರೆ ಏನು ಅಂಡರ್ ವ್ಯಾಲ್ಯೂ ಮಾಡಿ ಬಿಲ್ ಮಾಡಿದ್ರು ಏನೂ ಫರಕ್ ಆಗಬಾರ್ದು ಅಂತೇಳಿ ಇವತ್ತು ಅವ್ರಿಗೆ 250 ರೂಪಾಯಿ 150 ರೂಪಾಯಿ ಬೇಸ್ ವ್ಯಾಲ್ಯೂ ಮಾಡಿ 100 ರೂಪಾಯಿಯನ್ನು ಟ್ಯಾಕ್ಸ್ ಹಾಕಿ ಅವ್ರಿಗೆ ಮಾಡಬೇಕಂತೇಳಿ ತಮ್ಮ ಮೂಲಕ ಕೇಂದ್ರ ಸರ್ಕಾರಕ್ಕೆ ತಾವು ಒಂದು ಮನವಿಯನ್ನು ಕಳಿಸ್ಬೇಕಂತೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊತೀವಿ. ಇದರಂತೆ ನಿನ್ನೆನೆ ಸಾಂಗ್ಲಿಯಲ್ಲಿ ಒಂದು 5,000 ಜನ ಎಲ್ಲ ಒಂದು ಏಜೆನ್ಸಿನಿಂದ ಮಾಡಿದ DPR ಎಲ್ಲ ಇದೆ. ಬಟ್ ಅನುದಾನಕ್ಕೆ ಅನುಗುಣವಾಗಿ ಈಗ ಕಾಮಗಾರಿ ಪ್ರಾರಂಭ ಮಾಡಿದರೆ ಅದರಲ್ಲಿ ನಿಮ್ಮ ಏನು ಸಲಹೆ ಇದೆಯಲ್ಲ ಸರ್ವೆ ಮಾಡಿಸ್ಬಿಟ್ಟು ಅದರಲ್ಲಿ ಆ ಗಡಿನಲ್ಲಿ ಅದರ ಒಳಗಡೆನೇ ಮಾಡಿಸುವಂಥದ್ದು ಮಾಡಿಸೋಣ. ಮತ್ತು ಆ ಗಡಿ ಭಾಗದಲ್ಲಿ ಪ್ಲಾಂಟೇಷನ್ ಏನು ಸಜೆಷನ್ಸ್ ಕೊಟ್ಟಿದ್ರು ಅದ್ರ ಪ್ರಕಾರನೇ ಮಾಡಿಸೋಣ. ಅದನ್ನು ಬೇಗ ಈಗ ಮುಂದಿನ ಮಾನ್ಸೂನ್ ಒಳಗಡೆನೇ ಬಂದಿರುವಂಥ ಕಾಮಗಾರಿಯನ್ನು ಮುಗಿಸಿದರೆ ಅಟ್ಲೀಸ್ಟ್ ಅಲ್ಲಿ ಒಂದು ಮಟ್ಟಕ್ಕೆ, ಅಂದರೆ ಸಂಪೂರ್ಣವಾಗಿ ಅಂತ ಇಲ್ಲ, ಅಟ್ಲೀಸ್ಟ್ ಒಂದು ಮಟ್ಟಕ್ಕೆ ಅಲ್ಲಿರುವಂಥ ಅಕ್ಕಪಕ್ಕದಲ್ಲಿರುವಂಥ ರೈತರಿಗೆ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಮಾಡೋಣ, ಖಂಡಿತವಾಗಿ ಮಾಡೋಣ. ಜೊತೆಗೆ ಈಗ ಬೇರೆ ಬೇರೆ ಬೇಡಿಕೆಗಳೇನು ಹೇಳಿದಾರಲ್ಲ, ಈ ಬೆಂಬಲ ಬೆಲೆ ಆಗಿರೋದಂಥದ್ದು ಮತ್ತು ಈ UKP ರಿಲೇಟೆಡ್ ಇಶ್ಯೂಸು ಮತ್ತು ಬೆಳೆ ಪರಿಹಾರ ಮತ್ತು ಯಾವುದು ವಿಮೆ ಕ್ರಾಪ್ ಇನ್ಶೂರೆನ್ಸು ತೊಗರಿಗೆ ರಿಲೀಸ್ ಮಾಡಿಸುವಂಥದ್ದು, ಇದೆಲ್ಲವೂ ಕೂಡ ನಾವು ಈಗಾಗಲೇ ಕ್ರಾಪ್ ಇನ್ಶೂರೆನ್ಸ್ ಮಧ್ಯಂತರ ಪರಿಹಾರವಾಗಿ ಘೋಷಣೆ ಅಂತ ಆಗಿದೆ, ಸರ್ಕಾರದ ಜೀವ ಆಗಿದೆ. ಅದನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಕೂಡ ಆದಷ್ಟು ಬೇಗ ಒಂದು ವಾರದಲ್ಲಿ ಅವ್ರು ಮಾಡಿಸ್ತೇನೆ ಅಂತ ಅವರು ಹೇಳಿದ್ದಾರೆ. ಸರ್ಕಾರ ಹಂತದಲ್ಲಿ ಅದು ಕೂಡ ಇದೆ. ದ್ರಾಕ್ಷಿ ಮೇನು ಬಗ್ಗೆಯೂ ಕೂಡ ಈಗ ಮಾತಾಡಿ ಹೋಗಿದ್ದಾರೆ. ಸಾಕಷ್ಟು ಸಮಸ್ಯೆಗಳಿತ್ತು, ಅದನ್ನು ಒಂದು ಹಂತವಾಗಿ ಪರಿಹಾರ ತಂದು ಈಗ ಒಂದು 900 ಫಾರ್ಮರ್ಸ್ಗೆ ಈಗ ಅದು ನಾವು ಪೆಂಡಿಂಗ್ ಇದೆ. ಅದರಲ್ಲಿ ಜೆನ್ಯೂನ್ ಫಾರ್ಮರ್ಸ್ ಯಾರು ಎಷ್ಟಿದ್ದಾರೆ ಅದನ್ನು ಕೂಡ ಬೇಗ ಪೇಮೆಂಟ್ ಮಾಡಬೇಕಂತ ಹೇಳಿ ಪ್ರಸ್ತಾವನೆಯನ್ನು ಆದಷ್ಟು ಬೇಗ ಸಲ್ಲಿಸಿ ಅದನ್ನು ಕ್ಲಿಯರ್ ಮಾಡಿಕೊಡ್ತೇವೆ. ಇಷ್ಟಿದೆ. ಬಟ್ ತಮ್ಮದು ಏನು ಬೇಡಿಕೆಗಳು ಲಾಂಗ್ ಟರ್ಮ್ ಬೇಡಿಕೆಗಳಿದೆಯಲ್ಲ ಅದನ್ನು ಕೂಡ ಸರ್ಕಾರ ಮಟ್ಟದಲ್ಲಿ ಸೂಕ್ತ ಕ್ರಮಕ್ಕಾಗಿ ಅದನ್ನು ತೋರಿಸ್ತೇವೆ. ಇಲ್ಲ, ಕಬ್ಬಿಣ ಬಿಲ್ಗಳು ಕೂಡ 15 ಡೇಸ್ಗೊಮ್ಮೆ ಅದನ್ನು ಪೇಮೆಂಟ್ ಆಗುವ ಹಾಗೆಯೇ ಒಂದು ಮಧ್ಯಂತರವಾಗಿ ಒಂದು ಮೀಟಿಂಗ್ ತೊಗೊಂಡಿದ್ದೇನೆ. ಲಾಸ್ಟ್ ವೀಕೆ ಮೀಟಿಂಗ್ ತೊಗೊಂಡಿದ್ದೇನೆ. ಅವ್ರು ಈಗ ಸದ್ಯಕ್ಕೆ ಒಂದು 30 ಡೇಸ್ ಒಳಗಡೆ ಪೇಮೆಂಟ್ ಅದು ಮಾಡ್ತಾ ಇದ್ದಾರೆ. ಅದನ್ನು 15 ದಿವಸ ಒಳಗಡೆ ನೀವು ಮಾಡಿಸ್ಬೇಕು, 15 ಡೇಸ್ ದಾಟಬಾರ್ದು ಅಂತ ಹೇಳಿ ಅದನ್ನು ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ. ಆ ಪ್ರಕಾರ ಮಾಡಿ. ಹಾಂ, ದಿನಾಂಕ 21 ಜನವರಿ ಸಿದ್ದೇಶ್ವರ ಗುಡಿಯಿಂದ 12 ಗಂಟೆಗೆ ಮೆರವಣಿಗೆ ಮಾಡ್ಕೊಂಡು ಬಂದು ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ನಾವು ಸಾಂಕೇತಿಕ ದೈನಿ ಸತ್ಯಾಗ್ರಹ ಆರಂಭ ಮಾಡಿದಾಗ ವಿವಿಧ ಮುಖಂಡರೆಲ್ಲ ಮಾತಾಡಿದರು. ಜಿಲ್ಲಾಧಿಕಾರಿಗಳು ಬಂದು ನಮ್ಮೆಲ್ಲ ಮನೆಯನ್ನು ತೊಗೊಂಡ್ರು, ಹೋಗೊಟ್ರು. ಇದಕ್ಕೆ ಸರ್ಕಾರಿ ಮಟ್ಟದೊಳಗೆ ನಾನು ಸೀರಿಯಸ್ ಆಗಿ ಕಳಿಸ್ತೀನಿ, ಇದಕ್ಕೆ ಪರಿಹಾರವನ್ನು ಕಂಡು ಕೊಡ್ತೀನಿ ಅನ್ನೋಂಥ ಭರವಸೆಯನ್ನು ಕೂಡ ಕೊಟ್ಟರು. ಹಾಗಾಗಿ ರೈತರು ಸಾಂಕೇತಿಕ ನಾವು ಧರಣಿ ಮಾಡ್ತಿದ್ದೀವಿ. ಒಂದು ಅವಕಾಶ DC ಅವ್ರಿಗೆ ಅವಕಾಶ ಕೊಡ್ತೀವಿ, ಸರ್ಕಾರಕ್ಕೆ ಅವಕಾಶ ಕೊಡ್ತೀವಿ. ಮುಂದಿನ ದಿನಮಾನದೊಳಗೆ ಬಜೆಟ್ನಾಗ ಏನಾದರೂ ಈ ಆಲ್ಮಟ್ಟಿ 524 ರೇವಣ ಸಿದ್ಧಿ 2ನೇ ಭಾಗಕ್ಕೆ ಕೆಲವೊಂದು ಏನು ನಾವು ಬೇಡಿಕೆ ಇಟ್ಟಿಲ್ಲ, ಇದಕ್ಕೆ ಹಣಕಾಸಿನ ವ್ಯವಸ್ಥೆ ಮಾಡದಿದ್ದರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಎಲ್ಲ ರೈತರು ಒಕ್ಕೂಟ ನಿರ್ಣಯ ಮಾಡಿದ್ದಾರೆ. ಅದೇ ಪ್ರಕಾರ ಈಗ ನಿರ್ಣಯ ಮಾಡಿ ನಾವು ಮುಂದಿನ ಏನೇನು ಕ್ರಮ ತೆಗೆದುಬೇಕು ಅನ್ನೋ ದೊಡ್ಡ ಹೋರಾಟ ಮಾಡ್ಲಿಕ್ಕೆ ಪಾದಯಾತ್ರೆ ಮಾಡಬೇಕು. ಮುಂದೊಂದು ಮೀಟಿಂಗ್ ಕರ್ಕೊಂಡು ಪಾದಯಾತ್ರೆ ಮಾಡೋದಾಗಲಿ, ರೋಡ್ ರಸ್ತೆ ರೋಕೋ ಮಾಡೋದಾಗಲಿ, ಬಜೆಟ್ ಅವರಿಗೆ ಕಾಯ್ದು ನೋಡಿ ಬಜೆಟ್ನಾಗ ನಮ್ಮದು ಏನು ಆಸೆ ಈಡೇರಿಸಲಿಲ್ಲ ಅಂದರೆ ಮುಂದಿನ ದಿನ ನಾವು ಉಗ್ರವಾದ ಪ್ರತಿಭಟನೆ ಮಾಡೋಕ್ಕೆ ನಿರ್ಣಯ ಗೊತ್ತಾಯಿತು. ಹಾಗಾಗಿ ನಾವು ಸಾಂಕೇತಿಕ ಧರಣಿಯನ್ನು ಇವತ್ತು 5 ಗಂಟೆಗೆ ಮುಕ್ತಾಯ ಮಾಡ್ತೀವಿ. ಗುರುನಾಥ್ ಶಂಕರ್ ಬಗಲಿ, ಭಾರತೀಯ ಕಿಸಾನ್ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು.